ಹೇ ಎವ್ರಿವನ್, ನಾನು ನಿಮ್ಮ ಉತ್ತರ ಕನ್ನಡತಿ. ನೀವು ನೋಡ್ತಾ ಇದ್ದೀರಾ ಸಾನ್ವಿ ಫ್ಯಾಷನ್ ಟೆಕ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೇನೆ. ನೋಡಿರಿ ಫ್ರೆಂಡ್ಸ್, ನೋಡಿರಿ ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೇನೆ ರೀ. ರ್ಯಾಲ್ಸನ್ ಮಷಿನ್ ಒಳಗೆ ಬಿಗಿನರ್ಸು ಫಸ್ಟ್ ಹೆಂಗೆ ವರ್ಕ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕಂತ ತೋರ್ಸಾತೇನೆ ರೀ. ಈ ಹಿಂದಿನ ಕ್ಲಾಸ್ದಾಗ ಸೂಜಿ ಹೆಂಗೆ ಹಾಕೋದು, ಥ್ರೆಡ್ ಹೆಂಗೆ ಹಾಕೋದು ಅನ್ನೋನ ಕ್ಲಾಸ್ಗಳನ್ನ ಹಾಕೇನಿ ರೀ. ಹಂಗೆ ಇದು ಕ್ಲಾಸ್ ಫಸ್ಟ್ ಅಂತೇಳಂದು ನಾನು ಬಿಗಿನರ್ಸು ಯಾವ ಸ್ಟಿಚಸ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು, ಹೆಂಗೆ ಪ್ರಾಕ್ಟೀಸ್ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ಕೊಡತ್ತೀನಿ. ನೋಡಿರಿ, ಲಕ್ಷ್ಯ ಕೊಟ್ಟು ನೋಡಿರಿ. ನಾನು ಹಿಂದಿನ ಕ್ಲಾಸಸ್ಗಳನ್ನೆಲ್ಲ ನೋಡಿ ನೀವೆಲ್ಲರೂ ಇಷ್ಟಪಟ್ಟು ನನಗೆ ಕಮೆಂಟ್ ಮಾಡಿರಿ. ನಂಗೆ ಭಾಳ ಖುಷಿ ಆತ್ರಿ. ಹಂಗೆ ಕೆಲವೊಬ್ಬರು ಡೌಟ್ಸ್ಗಳನ್ನು ಹಾಕ್ಯಾರ್ರಿ. ಆ ಡೌಟ್ಸ್ಗಳನ್ನು ಈ ವಿಡಿಯೋದಾಗ ನಾನು ಸಾಲ್ವ್ ಮಾಡ್ತೀನಿ ರೀ. ಕೆಲವೊಬ್ಬರು ಈ ಥರ ನನಗೆ ಸ್ಪೀಡ್ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ, ಈ ಥರ ಎಲ್ಲ ಡೌಟ್ಸ್ಗಳನ್ನ ಹಾಕ್ಯಾರ್ರಿ. ಹಂಗೆ ಯಾವ ಥರ ಬಿಗಿನರ್ಸು ವರ್ಕ್ನ ಫಸ್ಟ್ ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕು, ಹೆಂಗೆ ಪ್ರಾಕ್ಟೀಸ್ ಮಾಡ್ಕೋಬೇಕು ಅಂಥೇಳಿ ಕಮೆಂಟ್ ಹಾಕ್ಯಾರಿ. ಅದಕ್ಕೂ ನಾನು ನಿಮಗೆಲ್ಲ ಸೊಲ್ಯೂಷನ್ ಕೊಡ್ತೇನೆ ರೀ. ಇದ್ರೊಳಗೆ ಅದನ್ನು ಹೇಳ್ಕೊತನ ನಾನು ಬಿಗಿನರ್ಸ್ ಯಾವುದು ಫಸ್ಟ್ ಸ್ಟಿಚಸ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು, ಅದು ಹೆಂಗೆ ಪ್ರಾಕ್ಟೀಸ್ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ತೇನೆ ರೀ. ಫಸ್ಟ್ ಸ್ಟಿಚಸ್ ಪ್ರಾಕ್ಟೀಸ್ ಮಾಡ್ಕೊಳಕ್ರಿ ನಮ್ಗೆ ಯಾವ ಥ್ರೆಡ್ಡು ಬೇಡ ರೀ, ನೀಡಲ್ ಒಂದು ಇದ್ರೆ ಸಾಕ್ರಿ. ನೋಡಿರಿ, ಆಮೇಲೆ ಒಳಗಡೆ ಬಾಬಿನೂ ಇರೋದಿಲ್ಲರಿ, ಬಾಬಿನೂ ಹಾಕೋಬಾರ್ದ್ರಿ. ನೀಡಲ್ ಒಂದೇ ಹಾಕೋಬೇಕ್ರಿ, ಥ್ರೆಡ್ಡು ಹಾಕೋಬಾರ್ದ್ರಿ. ಫ್ರೇಮು ಬ್ಯಾಡ್ರಿ. ಅದಕ್ಕೆ ಯಾವ ಫ್ರೇಮ್ ಇಲ್ದ, ಥ್ರೆಡ್ ಇಲ್ದ, ನೀಡಲ್ ಅಷ್ಟೇ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡೋದು ಹೇಳ್ತೇನೆ ರೀ. ಆಮೇಲೆ ಕೆಳಗಡೆ ಈ ಥರ ಲೆಗ್ ಹ್ಯಾಂಡಲ್ ಇರುತ್ತೆ ರೀ. ನಾನು ನಿಮಗೆ ಮಷಿನ್ ಎಕ್ಸ್ಪ್ಲೇನ್ ಮಾಡೋ ಮುಂದೆ ತೋರ್ಸೇನಿ ರೀ. ಇದು ಮಷಿನ್ ಒಳಗೆ ಈ ಲೆಗ್ ಹ್ಯಾಂಡಲ್ನ ನಾವು ಲೆಗ್ಗಿಲೇ ಈ ಥರ ನಾವು ಒಂದು ಲೆಗ್ನ ನಾವು ಈ ಹ್ಯಾಂಡಲಲ್ಲಿ ಇಟ್ಕೊಂಡು ಈ ಥರ ನಾವು ಮೂವ್ ಮಾಡ್ಬೇಕ್ರಿ. ಇದು ಈ ಥರ ನಾವು ಲೆಗ್ನ ಮೂವ್ ಮಾಡಿದಾಗ ಏನಾಗುತ್ತೆ ರೀ, ಅದು ಮೇಲ್ಗಡೆ ರೀ 0ದಿಂದ 6, 6ದಿಂದ 0 ತನಕ ಅದು ಮೂವ್ ಆಗುತ್ತೆ ರೀ. ಇದನ್ನು ನಾವು ಮೊದಲು ಪ್ರಾಕ್ಟೀಸ್ ಮಾಡೋದನ್ನು ಇದನ್ನು ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು ನೋಡಿರಿ. ಮೊದಲು ನಾನು ನಿಮಗೆ ಹೇಳತ್ತೀನಿ ರೀ. ಈ ಥರ ನೆಗ್ಲೆ ನಾವು ಮೂವ್ ಮಾಡ್ಕೋಬೇಕ್ರಿ. ಇದನ್ನು ಈ ಥರ ಮೂವ್ ಮಾಡಿದ್ರೆ ಅದೇನಾಗ್ತೈತೆ ರೀ, 0ರಿಂದ 6, 6ದಿಂದ 0 ತನಕ ಇದು ಈ ಥರ ಮೂವ್ ಆಗ್ತೈತೆ ರೀ. ಇದು ಮೇನ್ ಇಂಪಾರ್ಟೆಂಟ್ ರೀ. ಈ ಥರ ಮೂವ್ ಆಗಕ್ಕಂತಂದ್ರೆ ರೀ ನೆಕ್ಸ್ಟ್ ನಾವು ಅದು ವರ್ಕ್ ಮಾಡಲಿಕ್ಕೆ ಅದು ಈಸಿ ಆಗುತ್ತೆ ರೀ. ಈ ಥರ ಮೂವ್ ಮಾಡೋದನ್ನು ಒಂದು ಲೆಗ್ಲೇ ನಾವು ಮೂವ್ ಮಾಡೋದನ್ನು ಕಲ್ತ್ಕೋಬೇಕ್ರಿ. ಹಾಗೆ ನಮ್ದು 2 ಕೈಗಳಿಂದ ನಾವು ಈ ನೀಡಲ್ ಸಹಾಯದಿಂದ ನಾವು ವರ್ಕ್ ಮಾಡೋದನ್ನು ಕಲ್ತ್ಕೋಬೇಕ್ರಿ. ಈ ನೀಡಲ್ ಒಂದೇ ಯೂಸ್ ಮಾಡ್ಕೊಂಡ್ರಿ ಈ ಥರ ನಾವು ಪೇಪರ್ ಇಲ್ಲಾಂದ್ರೆ ಒಂದು ಸ್ವಲ್ಪ ದಪ್ಪಂದು ಒಂದು ಸ್ವಲ್ಪ ತಿಳುವೊಂದು ರಟ್ಟು ಇರುತ್ತಲ್ರಿ, ಆ ರಟ್ಟೊಳಗೆ ಈ ಥರ ನಾವು ಡ್ರಾ ಮಾಡ್ಕೋಬೇಕ್ರಿ. ಇದು ತಿಳುವೈತ್ರಿ, ಸ್ವಲ್ಪ ರಟ್ಟು ದಪ್ಪನೂ ಇಲ್ಲ, ತಿಳುವೊಂದು ರಟ್ಟು ಸಿಗುತ್ತಲ್ರಿ, ಆ ಥರ ರಟ್ಟು ತೊಗೊಂಡು ಈ ಥರ ನಾವು ಈಗ ನಾನು ಹಾಕ್ಕೊಂಡೇನು ನೋಡಿರಿ. ಈ ಥರ ನೀವು ಹಾಕೋರಿ ಇದನ್ನು ಲೈನ್ಸ್ಗಳನ್ನ ಸ್ಕ್ರೀನ್ಶಾಟ್ ಹೊಡ್ಕೋರಿ. ಪಟ್ಟನ ಸ್ಕ್ರೀನ್ಶಾಟ್ ಹೊಡ್ಕೋರಿ. ಇದನ್ನು ಈ ಥರ ಹಾಕಿಟ್ಕೋಬೇಕ್ರಿ ಡಿಸೈನ್ಸು. ಇದೇನಂದ್ರೆ ರೀ, ನೀವು ಈ ಡಿಸೈನ್ಸ್ ಇವೇನು ನಾನು ನಿಮ್ಗೆ ವರ್ಕ್ ಹಾಕೇನಲ್ರಿ, ಇವನ್ನ ಲೈನ್ಸ್ ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರಂದ್ರೆ ಇದನ್ನು ಮಾಡ್ಕೊಂಡ್ರಂದ್ರೆ 10 ಡಿಸೈನ್ಸ್ ನೀವು ರೆಡಿ ಹಾಕವ್ರಿ. 7 ಲೈನ್ಸ್ ಅದಾವ್ರಿ. ಇವು 7 ಲೈನ್ಸ್ ನೀವು ಪ್ರಾಕ್ಟೀಸ್ ಮಾಡಿದ್ರಂದ್ರೆ 10 ಡಿಸೈನ್ಸು ರೆಡಿ ಆಕ್ಕವ್ರಿ ಇದ್ರೊಳಗೆ. ಈಗೇನು ನೀವು ಅದಾವಲ್ರಿ, ಇವನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕ್ರಿ. ಮೊದಲು ನೀವು ಇದನ್ನು ರಟ್ಟೊಳಗೆ ಈ ಥರ ರಟ್ಟಿಂದು ಪೇಪರ್ ಒಳಗೆ ನೀವು ಪ್ರಾಕ್ಟೀಸ್ ಮಾಡೋದನ್ನು ಕಲ್ಕೋರಿ. ಆಮೇಲೆ ನಿಮ್ಗೆ ಫ್ರೇಮ್ ಒಳಗೆ ಹೆಂಗೆ ಮಾಡೋದಂತ ಹೇಳ್ಕೊಡ್ತೇನೆ ರೀ ನೆಕ್ಸ್ಟ್ ಕ್ಲಾಸ್ದಾಗ. ಡೈಲಿ ನೀವು 2 ಅವರ್ಸ್ ಈ ಥರ ಪೇಪರ್ದಾಗ ನೀವು ಪ್ರಾಕ್ಟೀಸ್ ಮಾಡೋದನ್ನು ಕಲ್ಕೋಬೇಕ್ರಿ. ಡೈಲಿ 2 ಅವರ್ಸ್ ನೀವು ಪ್ರಾಕ್ಟೀಸ್ ಮಾಡಿದ್ರಂದ್ರೆ 1 ವೀಕ್ದಾಗ ನೀವು ಪ್ರಾಕ್ಟೀಸ್ ಮಾಡಿದ್ರಂದ್ರೆ ಕಲ್ಕೊಂಡ್ಬಿಡ್ತೀರಿ. ಅಂದ್ರೆ ಅದು ಮಷಿನ್ ಒಳಗೆ ಹೆಂಗೆ ಹ್ಯಾಂಡಲ್ ಮಾಡೋದಂತ ನೀವು ಮೇನ್ ಕಲ್ಕೋತೀರಿ. 7 ಸ್ಟಿಚಸ್ ಅದಾವ್ರಿ. ಇವನ್ನ ನೀವು ಪ್ರಾಕ್ಟೀಸ್ ಹೆಂಗೆ ಮಾಡೋದಂತೇಳಿ ಥ್ರೆಡ್ ಹಾಕೊಳಕ್ಕೆ ಹೋಗ್ಬೇಡ್ರಿ. ಡೈಲಿ 2 ಅವರ್ಸ್ ನೀವು ಪ್ರಾಕ್ಟೀಸ್ ಮಾಡ್ಕೊತ ಹೋಗ್ರಿ. ಅಟ್ಲೀಸ್ಟ್ ಒಂದು 4 ದಿನ ಆದರೂ ಈ ಥರ ಪೇಪರ್ ಮೇಲೆ ಪ್ರಾಕ್ಟೀಸ್ ಮಾಡಿರಿ. ಇದು ಕ್ಲಾಸ್ ಫಸ್ಟ್ ಒಳಗೆ ನಾ ಹೇಳ್ಕೊಡತ್ತಿದ್ರಿ 7 ಸ್ಟಿಚಸ್ಸು. ಈ 7 ಸ್ಟಿಚಸ್ಸನ್ನ ಹೆಂಗೆ ನಾವು ಲೆಗ್ಗಿಲೇ ಇದು ಮೂಮೆಂಟ್ ಮಾಡಿ ನಾವು ವರ್ಕ್ ಮಾಡ್ಬೇಕು ಅನ್ನೋದನ್ನು ಮೊದಲೇ ಈ ಪೇಪರ್ ಒಳಗೆ ನೀವು ಒಂದು 4 ದಿನ ಕಲ್ಕೋರಿ. ಅದಾದಮೇಲೆ ಫ್ರೇಮ್ ಹೆಂಗೆ ಸೆಟ್ ಮಾಡೋದಂತ ಅದು ಒಂದು ಕ್ಲಾಸ್ ಹಾಕ್ತೀನಿ. ಅದಾದಮೇಲೆ ಫ್ರೇಮ್ದಾಗ ಇವೇ ಸ್ಟಿಚಸ್ನ ಫ್ರೇಮ್ದಾಗ ಹೆಂಗೆ ಪ್ರಾಕ್ಟೀಸ್ ಮಾಡೋದಂತ ಹಾಕ್ತೀನಿ. ಅವನ್ನ ನೀವು 1 ವಾರ ಕಲ್ಕೊಂಬಿಟ್ರಿ ಅಂದ್ರೆ ಫ್ರೇಮ್ದಾಗ ನೀವು ಒಂದು 10 ಡಿಸೈನ್ ಮಾಡ್ಬೋದ್ರಿ. ಇದಾಗ ನಾನು ಮೊದಲೇ ನಿಮಗೆ ಬರ್ದು ತೋರಿಸಿದ್ನಲ್ರಿ, 10 ಡಿಸೈನ್ ಮಾಡ್ಬೋದ್ರಿ ಇವು ನೀವು ಸ್ಟಿಚಸ್ನ ಕಲಿತ್ರ. ಈ ಥರ ನೋಡಿರಿ, ಒಂದೊಂದು ಲೈನಿಗೂ ಯಾವ್ಯಾವುದಕ್ಕೆ ಇಟ್ಟಿಟ್ಟು ಸೆಟ್ ಮಾಡಿ ನಾವು ಮಾಡ್ಬೇಕಂತ ತೋರ್ಸಾತೇನೆ ರೀ. ಅದು ಒಂದೇದು ಸಿಂಗಲ್ ಲೈನ್ ಐತಲ್ರಿ, ಅದು 0 ರೀ. ಹಂಗೆ ಇವೆಲ್ಲ ಏನು ಸ್ವಲ್ಪ 2 ಗಿಟ್ ಮಾಡ್ಕೋಬೇಕ್ರಿ. ಆಮೇಲೆ ಲಾಸ್ಟ್ನೇ ಒಂದು ಐತಲ್ರಿ, ಅದು ರೌಂಡ್ ಬರುತ್ತಲ್ರಿ, ಅವೆಲ್ಲ ಹೀಗೆ ಒಮ್ಮೆ 0, ಒಮ್ಮೆ 3, 2, ಒಮ್ಮೆ 0, ಒಮ್ಮೆ 3, 2 ಈ ಮಾಡುವಾಗ ಕೆಳಗಡೆ ಹಂಗೆ ಮೂಮೆಂಟ್ ಆಗ್ತಿರ್ತೈತಿ. ಅದನ್ನು ನಾವು ಲೆಗ್ಗಿಲೇನ ಮೂಮೆಂಟ್ ಮಾಡ್ಬೇಕ್ರಿ. ಅದನ್ನು ಅಂದ್ರೇ ಅದು ಡಿಸೈನ್ ಬರೋದ್ರಿ. ಅದು
ಇವಾಗ ನೋಡಿರಿ. ಮತ್ತು ಇನ್ನೊಂದು ನನಗೊಬ್ರು ಕಮೆಂಟ್ ಹಾಕಿದ್ರಿ, ಹಿಂಗೆ ಅವ್ರದ್ದು ಸ್ಪೀಡ್ ಕಂಟ್ರೋಲ್ ಮೋಟ್ರ್ ಇಲ್ಲಂತ್ರಿ, ನನ್ನ ಹಾಗೆಯೇ ರ್ಯಾಲ್ಸನ್ ಮೋಟ್ರ್ ಅಷ್ಟೇ ಐತಂತ್ರಿ. ಅದ್ರೊಳಗೆ ಹೆಂಗೆ ಸ್ಪೀಡ್ ನೀವು ಕಂಟ್ರೋಲ್ ಮಾಡ್ಕೋತೀರಿ, ನಾನು ಕಂಟ್ರೋಲ್ ಮಾಡ್ಕೊಳಕ್ಕೆ ಅಷ್ಟು ಗೊತ್ತಾಗೋದಿಲ್ಲ, ನಿಮ್ಮದು ಸ್ಪೀಡ್ ಕಂಟ್ರೋಲ್ದು ಸರ್ವೋ ಮೋಟ್ರ್ ಇಲ್ಲಲ್ಲ ಅಂತಂದ್ರಿ. ನಾನು ಹಾಕಿಸ್ಬೇಕು ಅಂದ್ಕೊಂಡಿದ್ದೆ ರೀ, ಬಟ್ ಹಾಕಿಸ್ಕೊಲಿಲ್ಲ ರೀ. ಬಟ್ ನೋಡಿರಿ, ನಾನು ಇವಾಗ ಹಿಂಗೆ ಕಂಟ್ರೋಲ್ ಮಾಡ್ಕೊಳತ್ತೇನೆ ರೀ. ನಾವು ಲೆಗ್ನ ಐತಲ್ರಿ ಭಾಳ ಫೋರ್ಸ್ ಮಾಡಿ ಹತ್ತಿಗೆ ಹಿಡಿಬಾರ್ದು. ಹತ್ತಿಗೆ ಹಿಡಿದ್ರೆ ಮಷೀನು ಸ್ವಲ್ಪ ಗಡಗಡ ಅಂತ ಅಳಗಾಡ್ದಂಗೆ ಆಗ್ತೈತ್ರಿ. ಇದು ಹೆಂಗೆ ನಾವು ಲೆಗ್ ಇಟ್ಕೋಬೇಕು ಅನ್ನೋದು ತೋರ್ಸಾತೇನೆ ನೋಡಿರಿ, ಲಕ್ಷ್ಯ ಕೊಟ್ಟು ನೋಡಿರಿ. ಒಂದು ಲೆಗ್ನ ಏನು ಮಾಡ್ಬೇಕ್ರಿ ನಾವು ಡಿಸೈನ್ ಮಾಡ್ತಿರ್ತೀವಲ್ರಿ, ಅದು ಮೂವ್ ಮಾಡೋದಿರ್ತೈತಲ್ರಿ ಲೆಗ್ದು, ಅದಕ್ಕೆ ನಾವು ಒಂದು ಲೆಗ್ ಇಟ್ಕೋಬೇಕ್ರಿ. ಇನ್ನೊಂದು ಲೆಗ್ ಏನೈತಲ್ರಿ, ಇದು ಒಂದು ಲೆಗ್ನ ಇಲ್ಲಿ ಇಟ್ಕೊಂಡು ಇದು ನಾವು ಲೆಗ್ ಹ್ಯಾಂಡಲಿಗೆ ಅದಕ್ಕೆ ನಾವು ಅದನ್ನು ಲೆಗ್ನ ಇಟ್ಕೋಬೇಕ್ರಿ. ಇನ್ನೊಂದು ಲೆಗ್ ಏನಿರುತ್ತಲ್ರಿ, ಇದನ್ನು ಇಲ್ಲೇ ನಾವು ಪ್ರೆಸ್ ಮಾಡೋಕೆ ಯೂಸ್ ಮಾಡ್ಬೇಕ್ರಿ. ಈ ಪ್ರೆಸ್ನು ನಾವು ಹೆಂಗೆ ಮಾಡ್ಬೇಕ್ರಿ, ಹತ್ತಿಗೆ ಹಿಡಿಬಾರ್ದ್ರಿ. ನಾವೇನು ಮಾಡ್ಬೇಕ್ರಿ, ಇದನ್ನು ನೋಡಿರಿ, ಲಕ್ಷ್ಯ ಕೊಟ್ಟು ನೋಡಿರಿ, ಝೂಮ್ ಮಾಡೀನಿ. ಈ ಥರ ಒಂದೇ ಬೆರಳಲ್ಲೇನ ಸ್ವಲ್ಪ ಸ್ವಲ್ಪ ಪ್ರೆಸ್ ಮಾಡ್ಬೇಕ್ರಿ. ಇದನ್ನು ಪೂರ್ತಿ ಹತ್ತಿಗೆ ಹಿಡೋದು ಬಿಟ್ವಿ ಅಂದ್ರೆ ಅದು ಪೂರ್ತಿ ಸ್ಪೀಡ್ ಹೋಗ್ತೈತ್ರಿ ಮಷೀನ್, ಆಮೇಲೆ ಗಡಗಡ ಅಂತ ಅಳಗಾಡ್ದಂಗೆ ಆಗ್ತೈತ್ರಿ. ಇದು ಮಷೀನ್ ಬಂದುಬಿಟ್ಟು ಮೋಟ್ರ್ ಭಾಳ ಮಸ್ತ್ ಐತ್ರಿ. ಸ್ವಲ್ಪ ನೀವು ಪ್ರೆಸ್ ಮಾಡಿದ್ರಂದ್ರೆ ಭಾಳ ಸ್ಪೀಡ್ ಹೋಗ್ತೈತ್ರಿ. ಅದಕ್ಕೆ ನಿಮ್ಗೆ ಲಕ್ಷ್ಯ ಕೊಟ್ಟು ನೋಡ್ರಿ, ಇದನ್ನು ಹೇಳಾತೇನೆ. ತಡ್ರಿ, ಮತ್ತು ಸ್ಕಿಪ್ ಮಾಡಿಗಿದ್ದೀರಿ. ಮಸ್ತ್ ಈಗ ಸ್ಟಿಚಸ್ ಹಾಕೋದನ್ನು ಹೇಳ್ಕೊಡ್ತೇನೆ ರೀ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಹಾಗೆ ಜಾಸ್ತಿ ಜನಕ್ಕೆ ಶೇರ್ ಮಾಡಿರಿ. ಭಾಳ ಚೆನ್ನಾಗಿ ಅನಿಸ್ತೈತೆ ನೋಡಿರಿ. ಈಗ ಸ್ಟಿಚ್ ಹಾಕೋದನ್ನು ಹೇಳ್ಕೊಡತ್ತೇನೆ ನೋಡಿರಿ. ಈ ಥರ ನಾವು ರಟ್ಟು ಇಟ್ಕೊಂಡ್ಮ್ಯಾಗ್ರಿ, ನೋಡಿರಿ ಈ ಥರ ಮೂಮೆಂಟ್ ಆಗ್ತಿರ್ಬೇಕ್ರಿ. ಅದು ರಟ್ಟು ನಾವು ಇಟ್ಕೊಂಡ್ಮ್ಯಾಗ್ರಿ. ಇದಕ್ಕೆ ನೋಡಿರಿ, ಇದನ್ನು ಸ್ಟಿಚಸ್ ಹಾಕಾಕ್ರಿ. ನಮಗೆ ಫ್ರೇಮ್ ಬ್ಯಾಡ್ರಿ, ಥ್ರೆಡ್ ಬ್ಯಾಡ್ರಿ, ಹಂಗೆ ಬಾಬಿನ್ ಬ್ಯಾಡ್ರಿ, ಕೆಳಗಡೆ ಹಂಗೆ ಹಾಕ್ಕೊಂಡು ತಗೋದು ನೋಡಿರಿ. ಈಗ ಇದು ಸ್ಟ್ರೇಟ್ ಸ್ಟಿಚ್ ಹಾಕತ್ತೇನೆ ರೀ. ನಾನು 0 ಇಟ್ಕೊಂಡೇನು ನೋಡಿರಿ, ಲಕ್ಷ್ಯ ಕೊಟ್ಟು ನೋಡಿರಿ. ಅಲ್ಲೇ 0 ಇದ್ರ ಮ್ಯಾಗ ನಂಬರ್ ಮ್ಯಾಗ ಇದನ್ನು ಸ್ಟ್ರೇಟ್ ಹಂಗೆ ಸ್ಟಿಚಸ್ನ ಹಾಕ್ಕೊಂತ ಹೊಂಟೇನೆ ನೋಡಿರಿ. ಈಗ ಉಲ್ಟಾ ಸ್ಟಿಚ್ ಹಾಕತ್ತೇನೆ ರೀ. ಈಗ ಮೊದಲೇ ಹಿಂಗೆ ಸೀದಾ ತೊಗೊಂಡ್ರಿ, ಈಗ ಉಲ್ಟಾ ತೊಗೊಂಡು ಹೊಂಟೇನೆ ನೋಡಿರಿ. ಹಾಗೆಲ್ಲ ಬೇರೆ ಬೇರೆ ಟೈಪ್ ಪ್ರಾಕ್ಟೀಸ್ ಮಾಡ್ಕೊತ ಹೋಗ್ಬೇಕ್ರಿ. ಸೀದಾ ಉಲ್ಟಾ ರೌಂಡ್ ಹಾಕೋದು ಹಿಂಗೆಲ್ಲ ನಾವು ಕೈ ಮೂಮೆಂಟ್ ಮಾಡ್ಕೊತ ಹೋಗ್ಬೇಕ್ರಿ. ಮೇನ್ ರ್ಯಾಲ್ಸನ್ ಮಷಿನ್ ಒಳಗೆ ನಾವು ಕಲಿಯೋದು ಏನಂದ್ರೆ ರೀ, ನಾವು ಈ ಥರ ಈಗ ನಾ ಕೈ ಹಿಡ್ಕೊಂಡೇನ್ರಿ, ಹಂಗೆ ಕೈ ಹಿಡ್ಕೊಂಡು ಮೂಮೆಂಟ್ ಮಾಡೋದನ್ನು ಕಲಿಬೇಕ್ರಿ. ಫಸ್ಟ್ ಹಿಂಗೆ ನಾವು ಇದು ರಟ್ ಮ್ಯಾಗ ಹಿಂಗೆ ಮಾಡ್ಬೇಕ್ರಿ. ಅದಾದ್ಮೇಲೆ ಅಲ್ಲೆಲ್ಲ ಫ್ರೇಮ್ ಹಿಡ್ಕೊಂಡೇನು ನೋಡಿರಿ, ಅದನ್ನು ಮಾಡಿ ತೋರಿಸ್ತೇನೆ ರೀ ನಿಮಗೆ. ಅದ್ರ ಮ್ಯಾಗ ನಾವು ಅರ್ಬಿ ಹಾಕ್ಕೊಂಡ್ರಿ, ಅರ್ಬಿ ಮ್ಯಾಗ ಈಗೇನು ಸ್ಟಿಚಸ್ ಹಾಕತ್ತೇನಲ್ರಿ ಇದು ರಟ್ದಾಗ, ಅದ ಟೈಪ್ ಆಫ್ ಸ್ಟಿಚಸ್ ಬಟ್ಟೆ ಮ್ಯಾಗ ಥ್ರೆಡ್ ಹಾಕ್ಕೊಂಡು ಹೆಂಗೆ ವರ್ಕ್ ಮಾಡೋದು ಅಂತೇಳಂದು ತೋರಿಸ್ತೇನೆ ರೀ. ಅದನ್ನು ಇವಿಷ್ಟು ಸ್ಟಿಚಸ್ ನೀವು ಥ್ರೆಡ್ ಹಾಕ್ಕೊಂಡು ವರ್ಕ್ ಮಾಡೋದನ್ನು ನೀವು ಒಂದು ವಾರ ಕಲಿತ್ಬಿಟ್ರಿ ಅಂದ್ರೆ ನೀವು ಒಂದು 10 ಡಿಸೈನ್ಸ್ ಮಾಡ್ಬೋದು ನೋಡಿರಿ. ಆಗಲೇ ನಾನು ನಿಮಗೆ ತೋರಿಸಿದ್ನಲ್ರಿ, ಹೇಳಿ 10 ಡಿಸೈನ್ಸ್ ಮಾಡ್ಬೋದು ರೀ. ನೋಡಿರಿ ಈ ಥರ ಮಾಡಾಕುಂತೇನೆ ನೋಡಿರಿ. ಇದನ್ನು ಈ ಥರ ಜಿಗ್ಜಾಗ್ ಬರ್ತೈತಲ್ರಿ. ಫಸ್ಟ್ ಸ್ಟ್ರೇಟ್ ಬರೋವಾಗ ಹಂಗೆ ಸ್ಟ್ರೇಟ್ ಬರ್ತೈತ್ರಿ. ಅದು ನಾವೀಗ 2ಗೆ 3ಗೆ ಇಟ್ಕೊಂಡ್ವಿ ಅಂದ್ರೆ ರೀ, ಅದು ನಂಬರ್ ಲೆಗ್ಲೆ ನಾವು ಮೂಮೆಂಟ್ ಮಾಡ್ತೇವಲ್ರಿ, ಅದು 2 3ಗೆ ಬರ್ತೈತ್ರಿ. ಅದು 2 3ಗೆ ಬಂತಂತಂದ್ರೆ ಈ ಥರ ಹಿಂಗೆ ಜಿಗ್ಜಾಗ್ ಬರ್ತೈತ್ರಿ. 2ಗೆ ಸ್ವಲ್ಪ ಸಣ್ಣದು ಬರ್ತೈತ್ರಿ ಡಿಸೈನ್, 3ಗೆ ಇನ್ನೊಂದು ಸ್ವಲ್ಪ ದಪ್ಪ ಬರ್ತೈತ್ರಿ, 4ಗೆ ಇನ್ನೊಂದು ಚೂರು ದಪ್ಪ ಬರ್ತೈತ್ರಿ. ಅದು ನಿಮ್ಗೆ ಇವಾಗ ನಾನು ಥ್ರೆಡ್ ಹಾಕಿ ಬಟ್ಟೆ ಒಳಗೆ ತೋರಿಸ್ತೇನಲ್ರಿ ಮಾಡೋದನ್ನು, ಅವಾಗ ನಿಮಗೆ ಗೊತ್ತಾಗ್ತೈತ್ರಿ ಹೆಂಗೆ ಬರ್ತೈತೆ ಅಂತ. ಇದಕ್ಕೆ ನಾವು ಸ್ಯಾಟಿನ್ ಸ್ಟಿಚ್ ಅಂತೇವ್ರಿ. ಈ ಥರ ಸ್ಟ್ರೇಟ್ ಲೈನ್ ಹಾಕೋದಕ್ಕೆ ರೀ. ಅದನ್ನು ಮಾಡೋದು ನಿಮ್ಗೆ ನೆಕ್ಸ್ಟ್ ಕ್ಲಾಸ್ದಾಗ ತೋರಿಸ್ತೇನೆ ರೀ, ಲಕ್ಷ್ಯ ಕೊಟ್ಟು ನೋಡಿರಿ. ಅದಕ್ಕಿಂತ ಮುಂಚೆ ಒಂದು 2-3 ದಿನ ಹಿಂಗೆ ರಟ್ಟದಾಗ ಮಾಡಿರಿ. ಮಸ್ತ್ ನಿಮ್ಗೆ ಮಷೀನು ಮೂಮೆಂಟು ಹ್ಯಾಂಡ್ಲಿಂಗ್ ಹೆಂಗೆ ಮಾಡೋದಂತ ಗೊತ್ತಾಗ್ತೈತೆ ರೀ. ನೋಡಿರಿ ಇವಾಗ ನಾ ಈಗ ತೋರ್ಸಾತೇನೆ ರೀ. ಇದು ಭಾಳ ಇಂಪಾರ್ಟೆಂಟ್ ರೀ, ಭಾಳ ಚಂದ ಕಾಣಿಸ್ತೈತೆ ರೀ. ಇದು ಡಿಸೈನ್ ಒಳಗೆ ಹಿಂಗೆ ರೌಂಡ್ ನಾವು ಹಾಕೊಂತ ಹೋಗ್ಬೇಕ್ರಿ. ಇದನ್ನು ಹೆಂಗೆ ಮೂಮೆಂಟ್ ಆಗೋದಂತ ಹೇಳಿ ತೋರ್ಸಾತೈತೆ ನೋಡಿರಿ, ಲಕ್ಷ್ಯ ಕೊಟ್ಟು ನೋಡಿರಿ. ಒಮ್ಮೆ 0ಗೆ ಬರ್ತೈತೆ ರೀ, ಒಮ್ಮೆ 2 3 ಮತ್ತು 0ಗೆ ಬರ್ತೈತೆ ರೀ, ಮತ್ತು 2 3ಗೆ ಬರ್ತೈತೆ ರೀ, ಸ್ಲೋಲಿ ಮತ್ತು 2 1 0ಗೆ ಬರ್ತೈತೆ ರೀ, ಮತ್ತು 0ದಿಂದ 3ಗೆ ಬರ್ತೈತೆ. ಹಿಂಗೆ ನಾವು ಇದನ್ನು ಮೂಮೆಂಟ್ ಮಾಡ್ಕೊತನ ಇದನ್ನು ನಾವು ಇದನ್ನು ಹಾಕ್ಕೊತ ಹೋಗೋದು ನೋಡಿರಿ. ಇದು ರೌಂಡ್ ಸ್ಟಿಚಸ್ ಐತಲ್ರಿ, ಇದನ್ನು ಹಾಕ್ಕೊತ ಹೋಗೋದ್ರಿ. ಇದನ್ನು ಹಿಂಗೆ ಪ್ರಾಕ್ಟೀಸ್ ಮಾಡ್ಬೇಕ್ರಿ. ಹಿಂಗೆ ರೀ ಇವು ಎಲ್ಲ ಮಾಡ್ಕೊತ ಹೋದಂಗೆ ನಿಮಗೆ ಗೊತ್ತಾಗ್ತೈತೆ ರೀ ಹೆಂಗೆ ಪ್ರಾಕ್ಟೀಸ್ ಮಾಡೋದಂತ. ಆದ್ರೆ ಫಸ್ಟ್ ಒಮ್ಮೆ ನಿಮಗೆ ಫ್ರೇಮ್ ಮ್ಯಾಗ ಥ್ರೆಡ್ ಹಾಕ್ಕೊಂಡು ಮಾಡಕ್ಕೆ ಒಮ್ಮೆ ಗೊತ್ತಾಗಲ್ಲಲ್ರಿ. ಲೆಗ್ ಹ್ಯಾಂಡ್ಲಿಂಗ್ ಮಾಡಕ್ಕೆ ಬರಲ್ರಿ, ಕೈ ಹ್ಯಾಂಡ್ಲಿಂಗ್ ಮಾಡಕ್ಕೆ ಬರಲ್ರಿ. ಈಗ ನೋಡಿ ನಾ ಹಿಡ್ಕೊಂಡೇನಲ್ರಿ, ಕೈ ಹಂಗೆ ಹಿಡ್ಕೋಬೇಕ್ರಿ, ದೂರ ಹಿಡ್ಕೋಬಾರ್ದ್ರಿ, ಸ್ವಲ್ಪ ಹತ್ರನೇ ಹಿಡ್ಕೋಬೇಕ್ರಿ. ಆದರೂ ಸ್ವಲ್ಪ ಲಕ್ಷ್ಯ ಇರ್ಬೇಕ್ರಿ. ಮತ್ತು ಸೂಜಿ ಗೀಜಿ ಹಚ್ಕೊಂಡ್ರಿ ಕೈಗೆ ಭಾಳ ಸಲ ಸೂಜಿ ಹತ್ತೈತ್ರಿ. ನನಗೂ ಒಂದು 4-5 ಏಟು ಹತ್ತೈತ್ರಿ ಸೂಜಿ ಹತ್ತಿದ್ದಂದ್ರೆ ಬಟ್ಟದಾಗ ಬಿಡಾಕ ತಯಾರಿಲ್ರಿ. ಹಂಗೆ ರೀ ಪೂರ್ತಿ ಒಳಗೆ ಹೋಗ್ಬಿಟ್ಟಿತ್ರಿ, ಭಾಳ ತ್ರಾಸಾಗಿತ್ತು.
ನಂದ್ರೆ ಸ್ಪೀಡ್ ಇರುತ್ತಲ್ರಿ ಮಷೀನು. ಮೊದಲು ನಂಗೆ ಗೊತ್ತಾಕಿದ್ದಿಲ್ಲ ರೀ ಸ್ಪೀಡ್ ಹೆಂಗೆ ಕಂಟ್ರೋಲ್ ಮಾಡ್ಕೊಳ್ಳೋದು ಅಂಥೇಳಿ. ಇವಾಗ ಗೊತ್ತಾಗೈತೆ ರೀ. ನಾನು ನಿಮಗೆ ತೋರಿಸಿದ್ನಲ್ರಿ ಈಗ ಹಿಂದೆ ಹೆಂಗೆ ನಾವು ಪೂರ್ತಿ ಹಿಂಗೆ ಹತ್ತಿಕ್ಕೆ ಹಿಡಿದ್ರೆ ಲೆಗ್ಗು ಭಾಳ ಸ್ಪೀಡ್ ಹೋಗ್ತೈತೆ ರೀ. ಸ್ವಲ್ಪ ಒಂದು ಹೆಬ್ಬಟ್ಟಿಂತ್ರ ರೀ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅದೇ ಎಷ್ಟು ಸ್ಪೀಡ್ ಹೋಗ್ತೈತೆ ರೀ. ಇದು ಮಷಿನ್ ಭಾಳ ಮಸ್ತ್ ಐತೆ ರೀ ಮೋಟಾರ್. ಈಗ ನೋಡಿರಿ, ಈಗ ಇದನ್ನು ನಾನು ಈ ಥರ ಈಗ ರೀ ಕರು ಬಂದೈತೆ ನೋಡಿರಿ. ಇದಕ್ಕೂ 2, 3 ಹಿಂಗೆ ಇಟ್ಕೊಂಡು ಈ ಥರ ನಾವು ಜಿಗ್ಜಾಗ್ ಸ್ಟಿಚ್ಲೇನ ಮಾಡ್ಬೋದು ರೀ. ಹಿಂಗೆ ನೋಡಿರಿ, ಈಗ 2.5 ಇಟ್ಕೊಂಡೇನ್ರಿ. ಅದನ್ನು ಈ ಥರ ಮಾಡ್ಕೊತ ಹೋಗೋದು. ಇದು ಈಗ ಹೆಂಗೆ ಕರು ಬಂದೈತಲ್ರಿ, ಈ ಶೇಪ್ ನಾವು ಹೊಳ್ಳಾಡ್ಸೋದು ಕಲ್ಕೋಬೇಕ್ರಿ ಕೈಲೇನೂರು. ಇದು ಭಾಳ ನಾವು ಲಕ್ಷ್ಯ ಕೊಟ್ಟು ಮಾಡ್ಬೇಕು ನೋಡ್ರಿಪ್ಪ. ಮತ್ತು ಈಗ ನಾವು ಲೆಗ್ನು ಹಿಡ್ಕೊಂಡಿರ್ತೇವಲ್ರಿ, ಲೆಗ್ಗಿನೂ ಮೂಮೆಂಟ್ ಆಕೈತ್ರಿ. ನಮ್ಮದು ತಲೆದು ಲಕ್ಷ್ಯನೂ ಅಲ್ಲೇ ಇರ್ಬೇಕ್ರಿ, ಹೆಂಗೆ ನಾವು ಶೇಪ್ ಮಾಡ್ಬೇಕಂತೇಳಿ. ಹಂಗೆ ನಮ್ಮ ಕೈ ಮೂಮೆಂಟು ಆಗ್ತಿರ್ಬೇಕ್ರಿ ಇದ್ರೊಳಗೆ. ನೋಡ್ರಿ ಈಗ ಇದು ಹೆಂಗೆ ನೋಡ್ರಿ, ಈಗ ಅರ್ಧ ಸರ್ಕಲ್ ಟೈಪ್ ಹೆಂಗೆ ಬರತೈತೆ ನೋಡ್ರಿ. ಇದು ನೋಡ್ರಿ, ಇಷ್ಟು ಲಕ್ಷ್ಯ ಕೊಟ್ಟು ಮಾಡ್ಬೇಕಾಕೈತ್ರಿ ಇದು. ಈಗ 2ದಿಂತ್ರ ಸ್ಟಿಚಸ್ ಹಾಕ್ತೇವ್ರಿ, ಅದು ಲಾಸ್ಟ್ ಈಗ ತುದಿಗೆ ಬಂದ್ಮ್ಯಾಗ 0ಕ್ಕೆ ಬರತ್ತೆ ರೀ. ಹಿಂಗೆ ರೀ ಇದು ಹೆಂಗೆ ಹಾಕೋದಂತ ಹೇಳಂದು ನಾನೀಗ ಬಟ್ಟೆ ಮ್ಯಾಗ ನಿಮಗೆ ಥ್ರೆಡ್ ಹಾಕಿ ತೋರಿಸ್ತಿರ್ತೇನಲ್ರಿ, ಅವಾಗ ನಿಮಗೆ ಗೊತ್ತಾಗ್ತೈತೆ ರೀ ಡಿಸೈನ್ ಹೆಂಗೆ ಬರ್ತೈತೆ, ಮಸ್ತ್ ಬರ್ತೈತೆ ಅಂತ ಹೇಳಂದು. ಇವಾಗ ನೀವು ಫಸ್ಟ್ ಕಲಿಯೋರು ಹಿಂಗೆ ಮಾಡಿದ್ರೆ ಕಲಿತ್ರೆ ನಿಮಗೆ ಗೊತ್ತಾಕೈತೆ ರೀ ಅದು ಹೆಂಗೆ ಮಾಡೋದು ಅಂತ ಹೇಳಿ. ಅದಕ್ಕೆ ನಾ ತೋರ್ಸಾತಿದ್ರಿ ನಿಮಗೆ ಪ್ರತಿಯೊಂದು ಸ್ಟಿಚಸ್ನು ಹಿಂಗೆ ಹಾಕಿ ತೋರ್ಸಾತೇನೆ ರೀ. ಲಕ್ಷ್ಯ ಕೊಟ್ಟು ನೋಡ್ರಿ, ಮತ್ತು ಬ್ಯಾಸ್ರಾಗೈತೆ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ. ನೋಡ್ರಿ ಇಲ್ಲೇ ಹಿಂಗೆಲ್ಲ ಸ್ಟಿಚಸ್ನ ಹಾಕೋ ತೋರ್ಸಾತೇನೆ ರೀ. ಲಕ್ಷ್ಯ ಕೊಟ್ಟು ನೋಡ್ರಿ, ಬ್ಯಾಸ್ರಾಗೆ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ. ಮತ್ತು ಗಡಗಡನ ನೋಡ್ರಿ. ಸುಮ್ಮನಿರಮ್ಮ ನೋಡ್ರಿ, ನನ್ನ ಮಕ್ಕಳು ನೋಡತ್ತಾರಿ ಬಂದಿಲ್ಲೇ ವಿಡಿಯೋಸ್ನ. ಈ ಥರ ನೋಡ್ರಿ, ಇದು ಈ ಸ್ಟಿಚಸ್ ಹೆಂಗೆ ಬರ್ತಂದ್ರಿ. ಇದು ಡ್ರಾಪ್ ಟೈಪ್ ಅದ 0ದಿಂತ್ರ 2, 3 ಆಮೇಲೆ 3, 2, 1, 0 ಈ ಥರ ನಿಮ್ಗೆ ಹೇಳಿದ್ನಲ್ರಿ ಆಗಲೇ. ಇದೇ ಥರನ ಬರ್ತೈತೆ ನೋಡ್ರಿ. ಇಲ್ಲಿ ಈ ಥರ ಇವು 7 ಸ್ಟಿಚಸ್ ನೀವು ಮೊದ್ಲು ಹಿಂಗೆ ರಟ್ಟೊಳಗೆ ಪ್ರಾಕ್ಟೀಸ್ ಮಾಡ್ಕೊರಿ. ಅದಾದಮೇಲೆ ಫ್ರೇಮ್ದಾಗ ಫ್ರೇಮ್ ಹೆಂಗೆ ಸೆಟ್ ಮಾಡ್ಕೊಳ್ಳೋದಂತ ತೋರಿಸ್ತೇನೆ ರೀ. ಅದಾದಮೇಲೆ ಫ್ರೇಮ್ದಾಗ ಥ್ರೆಡ್ ಹಾಕಿ ಇವನ್ನೆಲ್ಲ ಹೆಂಗೆ ಪ್ರಾಕ್ಟೀಸ್ ಮಾಡೋದಂತ ತೋರಿಸ್ತೇನೆ ರೀ. ಎದಕ್ಕೆ ಹಿಂಗೆ ಆಗತ್ತಿದ್ದು, ಹಿಂಗೆ ಫ್ರೇಮ್ದಾಗ ಹೆಂಗೆ ಸೆಟ್ ಮಾಡ್ಕೊಳ್ಳೋದಂತ ತೋರಿಸಿ ನೆಕ್ಸ್ಟ್ ನಾನು ಸ್ಟಿಚಸ್ ಇವನ್ನ ಹಾಕೋದಂತ ತೋರಿಸ್ತೇನೆ ರೀ. ಭಾಳ ಮಸ್ತ್ ಅನಿಸ್ತೈತೆ ರೀ ಇವು ಸ್ಟಿಚಸ್ ಕಲಿಯಾಕೆ. ಫಸ್ಟ್ ನಾವು ವರ್ಕ್ ಮಾಡೋ ಮುಂದೆ ಭಾಳ ಚಲೋ ಅನಿಸ್ತೈತೆ ರೀ. ಹಿಂಗೆ ನೋಡ್ರಿ, ಆಮೇಲೆ ಹಿಂಗೆ ಲಾಸ್ಟಿಗೆ ಒಂದು ಸ್ವಲ್ಪ ಹಿಂಗೆ ಸರ್ಕಲ್ ಹಾಕಿ ಮೂಮೆಂಟ್ ಮಾಡೋದನ್ನು ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕ್ರಿ. ನೋಡ್ರಿ, ಇವು 7 ಸ್ಟಿಚಸ್ ಹಿಂಗೆ ಹಾಕೇನ್ರಿ ನಾನು ರಟ್ಟೊಳಗೆ ತಳ್ಳನ್ ರಟ್ಟೊಳಗೆ. ನಾನು ಫಸ್ಟ್ ಹಿಂಗೆ ಕಲ್ತಿದ್ರಿ. ಮೊದ್ಲು ಇವ್ನ ಹಾಕೋದು ಕಲಿತ್ವಿ ಅಂದ್ರೆ ನಾವು ಹ್ಯಾಂಡಲ್ ಹೆಂಗೆ ಮಾಡೋದು, ಲೆಗ್ಸಿಂತ್ರ ಮತ್ತು ಕೈಯಿಂತ್ರ ಹೆಂಗೆ ಹ್ಯಾಂಡಲ್ ಮಾಡೋದು ಅನ್ನೋದು ಗೊತ್ತಾಗ್ತೈತೆ ರೀ ನಮಗೆ. ಅದಾದಮೇಲೆ ನೋಡ್ರಿ, ಈ ಥರನೂ ಮಾಡೋದು ಕಲ್ಕೋಬೇಕ್ರಿ. ಇವು 7 ಲೈನ್ಸ್ ನಾವು ಪ್ರಾಕ್ಟೀಸ್ ಮಾಡ್ಕೊಂಡ್ವಿ ಅಂದ್ರೆ ಸ್ಟಿಚಸ್ನ ನಾವು 10 ಡಿಸೈನ್ ಮಾಡ್ಬೋದು ರೀ. ಹಂಗಾರಿ ಇವನ್ನ ಒಂದು 7 ದಿನದಾಗ ಕಲಿತು ಬಿಡ್ಬೋದು ನೋಡ್ರಿ. ಥ್ರೆಡ್ ಹಾಕಿ ಫ್ರೇಮ್ ಒಳಗೆ ಕಲಿಬೋದು ರೀ. 2 ದಿನ ಹಿಂಗೆ ರಟ್ಟೊಳಗೆ ಪ್ರಾಕ್ಟೀಸ್ ಮಾಡಿರಿ. ಅದಾದಮೇಲೆ ಫ್ರೇಮ್ದಾಗ ಹೆಂಗೆ ಮಾಡೋದು ಅಂತ ಹೇಳಂದು ಈಗ ನೆಕ್ಸ್ಟ್ ಕ್ಲಾಸ್ ನಾ ಹಾಕ್ತೇನೆ ರೀ. ಸ್ಟಿಚಸ್ನ ಪ್ರಾಕ್ಟೀಸ್ ಮಾಡ್ಕೊತ ಹೋಗ್ರಿ. ಈಗ 1 ವಾರ ಸ್ಟಿಚಸ್ ಪ್ರಾಕ್ಟೀಸ್ ಮಾಡಿರಿ ಅಂದ್ರೆ ನಿಮ್ಗೆ ಪರ್ಫೆಕ್ಟಾಗಿ ಬರ್ತೈತೆ ರೀ. ಹಂಗೆ ನೋಡ್ತೀರಿ, ನಾನು ಇನ್ನೂ ಇಂಥವ ಯೂಸ್ಫುಲ್ ವಿಡಿಯೋಸ್ ಹಾಕ್ಕೊತ ಹೋಗ್ತೇನೆ ರೀ. ಕ್ಲಾಸ್ ಸೆಕೆಂಡ್ನು ಬರ್ತೈತೆ ರೀ. ಭಾಳ ಯೂಸ್ಫುಲ್ ಇರ್ತೈತೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಾನು ನಿಮ್ಮ ಉತ್ತರ ಕನ್ನಡತಿ ಶೈನಿಂಗ್ ಆಫ್ ಸಾನ್ವಿ ಫ್ಯಾಷನ್ ಟೆಕ್. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ಧನ್ಯವಾದಗಳು.